ನಾನು ಇವತ್ತು ದೈವ ದರ್ಶನದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮಾಲೇಕಲ್ ತಿರುಪತಿಯ ಶಿಲ್ಪಲೋಕ ವೆಂಕಟಪುರಿ ಶಿಲ್ಪಲೋಕಕ್ಕೆ ನಾನು ಆಗಮಿಸಿದ್ದೀನಿ. ಇವತ್ತು ನಿಮಗೆ ಶಿಲ್ಪನಗರಿಯ ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. ಬನ್ನಿ ಒಳಗೆ ಹೋಗಿ ಪಾಸ್ ಮಾಡಬೇಕು. ಅದನ್ನು ರೂಪಾಯಿಗಳ ಪ್ರವೇಶ ದರ ಇದೆ. 15 ರೂಪಾಯಿ ಕೊಟ್ಟು ಒಳಗೆ ಪ್ರವೇಶ ಮಾಡಿದರೆ ನಮಗೆ ಶಿಲ್ಪಲೋಕದ ಪರಿಚಯ ಆಗುತ್ತೆ. ಶಿಲ್ಪಲೋಕಕ್ಕೆ ನಾವು ಪ್ರವೇಶವನ್ನು ಪಡೆದಿದ್ದೀವಿ. ಮೊದಲನೇ ಶಿಲ್ಪಲೋಕವೇ ಗಂಗಾ ನದಿಯ ತಟದಲ್ಲಿ ಋಷಿ ಮುನಿಗಳು ಯಾಗ ಮಾಡ್ತಾ ಇರ್ತಾರೆ. ಋಷಿ ಮುನಿಗಳು ಯಾಗ ಮಾಡುವ ಸಂದರ್ಭದಲ್ಲಿ ಅಲ್ಲಿಗೆ ನಾರದರು ಬರ್ತಾರೆ. ನಾರದ ಮುನಿಗಳು ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಶ್ರೇಷ್ಠರು ಎಂಬ ವಿಚಾರವನ್ನು ಅವರು ಕೇಳ್ತಾರೆ. ಆಗ ಈ ಯಾಗ ಫಲ ಯಾರಿಗೆ ಸಿಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಲ್ಲಿ ಆರಂಭವಾಗಿದ್ದೇ ಇದು ಶಿಲ್ಪಲೋಕ. ಈಗ ನೋಡ್ತಾ ಇದ್ದೀವಿ ಮತ್ತು ಸರಸ್ವತಿ ಹಾಗೆ ಮಹೇಶ್ವರ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣು ವೈಕುಂಠದಲ್ಲಿದ್ದಾಗ ಮಹರ್ಷಿ ಅವರನ್ನು ನೋಡಲಿಕ್ಕೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಮಹಾವಿಷ್ಣು ನಿದ್ದೆಯಲ್ಲಿರ್ತಾರೆ. ಆಗ ನೋಡಿಯೂ ನೋಡದ ಹಾಗೆ ಕೂತಿದ್ದೇನೆ ಅಂತ ಭೃಗು ಮಹರ್ಷಿ ವಿಷ್ಣುವಿನ ಎದೆಗೆ ಒದ್ದಿದ್ದಾರೆ. ಆಗ ಸ್ವಲ್ಪ ಊಟ ಮಾಡಿಕೊಂಡು ವಿಷ್ಣು ಅವರಿಗೆ ಸಮಾಧಾನ ಮಾಡಿ ಅವರಿಗೆ ಭೃಗು ಮಹರ್ಷಿಯ ಕಾಲಲ್ಲಿ 3ನೇ ಕಣ್ಣಿರುತ್ತೆ. ಆ ಕಣ್ಣನ್ನು ಅವರು ನಿಧಾನವಾಗಿ ಮುಂದಿನ ಚಿತ್ರದಲ್ಲಿ ತೋರಿಸ್ತಾರೆ. ಕೇಳುವ ರೀತಿಯಲ್ಲಿ ಅವರ ಪಾದವನ್ನು ಸ್ಪರ್ಶ ಮಾಡಿ ಭೃಗು ಮಹರ್ಷಿಯ 3ನೇ ಕಣ್ಣನ್ನು ಅವರು ಮುಚ್ಚುತ್ತಾರೆ. ಮಹಾಲಕ್ಷ್ಮಿ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದಂಥ ಮಹಾಲಕ್ಷ್ಮಿಯನ್ನು ಹುಡುಕುತ್ತ ಮಹಾವಿಷ್ಣು ಭೂಲೋಕಕ್ಕೆ ಅವರು ವರಾಹ ರೂಪದಲ್ಲಿ ಬರ್ತಾರೆ. ಹುಡುಕಿ ಸೋತಂಥ ಮಹಾವಿಷ್ಣು ಕೊನೆಗೆ ಸೋತು ಒಂದು ಜಾಗದಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ಅವರಿಗೆ ಹುತ್ತ ಬೆಳೆಯುತ್ತೆ. ಹುತ್ತದ ಒಳಗಡೆ ಕೂತ್ಕೊಳ್ತಾರೆ. ಅಲ್ಲಿಗೆ ಬಂದು ಅವರಿಗೆ ಹಾಲು ಮೂಡಿಸುತ್ತೆ. ಇಂತಹ ಸುಂದರವಾದ ಚಿತ್ರಗಳನ್ನು ಈ ಒಂದು ಶಿಲ್ಪಕಲಾ ವೈಭವದಲ್ಲಿ ಕೆತ್ತಿದ್ದಾರೆ. ಏನು ಕಲ್ತಿದೆಯಾ? ಕಾಮಧೇನು ಮಹಾವಿಷ್ಣುವಿಗೆ ಹಾಲು ಮೂಡಿಸುತ್ತಿರುವ ಚಿತ್ರ. ಕಾಮಧೇನು ಹೋಗಿ ವಿಷ್ಣುವಿಗೆ ಹಾಲು ಮೂಡಿಸುವುದನ್ನು ಕಂಡುಹಿಡಿದಂಥ ಗೋಪಾಲಕ ಆ ಹಸುವಿಗೆ ಹೊಡೆಯಲು ಹೋಗಿ ವಿಷ್ಣುವಿಗೆ ತಲೆಗೆ ತಲುಪುತ್ತೆ. ಆ ಒಂದು ಸುಂದರ ಚಿತ್ರ. ಅಲ್ಲಿಗೆ ಬಂದಂಥ ಬಕುಳಾದೇವಿ ಅವರಿಗೆ ಶುಶ್ರೂಷೆಯನ್ನು ಮಾಡ್ತಕ್ಕಂತಹ ಚಿತ್ರಣಗಳು. ರಾಜ ಭೂಮಿಯನ್ನು ಉಳುಮೆ ಮಾಡಬೇಕಾದ್ರೆ ಒಂದು ಮಗು ಸಿಗುತ್ತೆ. ಆ ಒಂದು ಚಿತ್ರಣ. ಇದಾದ ನಂತರ ಪದ್ಮಾವತಿ ಬೆಳೆದು ದೊಡ್ಡವಳಾಗ್ತಾರೆ. ಬೆಳೆದಂಥ ಪದ್ಮಾವತಿಯನ್ನು ಮದುವೆ ಮಾಡಬೇಕು ಅಂತ ಹೇಳಿ ಚೋಳ ರಾಜ ಶ್ರೀನಿವಾಸನ ವೇಷ ಮಾಡಿಸಿಕೊಂಡು ನೀವು ಬರ್ತಾರೆ. ಇಂಥ ಒಂದು ಸುಂದರ ಚಿತ್ರಗಳು. ವಿಷ್ಣುವಿನ ದಶಾವತಾರಗಳಲ್ಲಿ ಇದು ಮತ್ಸ್ಯಾವತಾರ. ವಿಷ್ಣುವಿನ ಮತ್ಸ್ಯಾವತಾರ. ಎರಡನೇದು ಕೂರ್ಮಾವತಾರ. ಇದು ಬಂದು ವರಹ ರೂಪವನ್ನು ತಾಳಿ ದಂತ ರೂಪ. ನರಸಿಂಹಾವತಾರ, ವಾಮನಾವತಾರ, ಪರಶುರಾಮನ ಅವತಾರ, ಇದು ರಾಮನ ಅವತಾರ, ಇದು ಕೃಷ್ಣಾವತಾರ. ಆದ ನಂತರ ಬಂದದ್ದು ಬುದ್ಧ ಅವರು. ಇದಾದ ನಂತರವೇ ಕೊನೆಯ ಅವತಾರವೇ ಕಲ್ಕಿ ಅವರು. ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕಂದ್ರೆ ಪ್ರಸ್ತಾಪ ಆಗ್ತೇವೆ. ಅಂಥ ಒಂದು ಸುಂದರವಾದ ಚಿತ್ರಣಗಳು. ಶ್ರೀನಿವಾಸನ ವಿವಾಹಕ್ಕೆ ಇಂದ್ರಾದಿ ದೇವತೆಗಳಿಂದ ಚರ್ಚೆ ಹೊಂದಿರುತ್ತದೆ. ಆದ
ಇಡೀ ಜೀವನ ಕಲಿಯುಗದಲ್ಲಿ ಬಂದಂಥ ಸಂಪೂರ್ಣ ಹಣವನ್ನು ಸಾಲವಾಗಿ ಕೊಡಬೇಕು ಎಂಬತಕ್ಕಂಥದ್ದು ವಿಚಾರ ಇದೆ. ಇದಾದ ನಂತರವೇ ಪದ್ಮಾವತಿ ಕಲ್ಯಾಣ. ಪದ್ಮಾವತಿ ಕಲ್ಯಾಣಕ್ಕೆ ಸಕಲ ದೇವಾದಿದೇವತೆಗಳು ಬಂದು ಅವರು ಶ್ರೀನಿವಾಸನ ವಿಜೃಂಭಣೆಯ ಕಲ್ಯಾಣೋತ್ಸವ. ಪದ್ಮಾವತಿ ಮಹಾಲಕ್ಷ್ಮಿ ಮತ್ತು ಪದ್ಮಾವತಿ ಹಾಗೂ ವೆಂಕಟೇಶ್ವರರ ನಡುವೆ ವಾಗ್ವಾದ ನಡೆಯುತ್ತೆ. ವಾಗ್ವಾದವನ್ನು ಕೇಳಿದಂತಹ ಮಹಾವಿಷ್ಣುವು ಇವರ ವಾಗ್ವಾದವನ್ನು ನಿಲ್ಲಿಸಿ ಮೌನ ವಹಿಸಿ ಹಿಂದಕ್ಕೆ 7 ಹೆಜ್ಜೆ ಹೋಗಿ ಅವರು ಶಿಲೆಯಾಗ್ತಾರೆ. ಶಿಲೆಯಾದಂಥ ಮಹಾವಿಷ್ಣುವಿನು ಇದನ್ನು ಕಂಡ ಪದ್ಮಾವತಿ ಮಹಾಲಕ್ಷ್ಮಿಯವರು ನೀವು ಶಿಲೆಯಾದಲ್ಲ ಅಂತ ಹೇಳಿ ಅವರು ಕೂಡ ಅದರಲ್ಲಿ ಸಮುದ್ರ ಮಥನ ಆಗುತ್ತೆ. ಅದು ಒಂದು ಚಿತ್ರಣ ಈಗ ನೀವು ನೋಡ್ತಾ ಇದ್ದೀರ. ಸಮುದ್ರ ಮಥನದ ಉಚ್ಚಶ್ರವ ವಾರುಣಿ ಸಮುದ್ರ ಮಥನ ಕಾಲದಲ್ಲಿ ಇದು ಶೇಷವನ್ನು ಬಳಸ್ತಾರೆ. ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು. ಸಮುದ್ರ ಮಥನ ಕಾಲದಲ್ಲಿ ಸಮುದ್ರವನ್ನು ಆಗ ಬಂದಂಥದ್ದೇ ಐರಾವತ, ಕಲ್ಪವೃಕ್ಷ, ಕೌಸ್ತುಭಮಣಿ, ರಂಬೆ, ಕಾಮಧೇನು, ಪಾಂಚಜನ್ಯ ಹಾಗೂ ಮಹಾಲಕ್ಷ್ಮಿ ಹಾಲಾಹಲ ವಿಷವನ್ನು ಸಮುದ್ರ ಕಾಲದಲ್ಲಿ ಮಥನವಾದಾಗ ವಿಷವನ್ನು ಶಿವನು ಕುಡಿತಾನೆ. ಅದರ ಚಿತ್ರಣ, ಪಾರಿಜಾತ, ಹೀಗೆ ಸಂಪೂರ್ಣ ಚಿತ್ರಣ ಈ ಒಂದು ಕಲಾ ವೈಭವದಲ್ಲಿದೆ.